ಭಾರತದ ವ್ಯವಸ್ಥೆಗೆ ಬರೋಣ. ಈಗ ಹೇಳ್ತಾ ಇದ್ರಿ ಹೊರದೇಶಗಳಲ್ಲಿ ಪುಸ್ತಕಕ್ಕೆ ಮತ್ತೆ ಪುಸ್ತಕ ಲೇಖಕರಿಗೆ ಇರುವ ಜನಪ್ರಿಯತೆ ಇಲ್ಲಿ ಸಿಗೋದಿಲ್ಲ ಅಂತ. ಆದರೆ ಈಗಿನ ಕಾಲಘಟ್ಟದಲ್ಲಿ ಹೇಗಾಗಿದೆ ಅಂದರೆ ಸಮೂಹ ಮಾಧ್ಯಮ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮುಳುಗಿ ಹೋಗಿರ್ತಾರೆ. ಅಂದರೆ ಏನೇ ಓದು ಅದರಲ್ಲೇ ಓದು. ಆಮೇಲೆ ಇನ್ಸ್ಟೆಂಟ್ ಇನ್ಫಾರ್ಮೇಷನ್ಗಳು ಏನೇ ಸಿಕ್ಕಿದ್ರೂ ಆ ಇನ್ಸ್ಟೆಂಟ್ ಖುಷಿ ಸಿಗುತ್ತೆ, ನೆಕ್ಸ್ಟ್ ಮೂಮೆಂಟಿಗೆ ಮರ್ತು ಹೋಗಿರುತ್ತೆ. ಆದರೆ ನಿಮ್ಮ ಪುಸ್ತಕಗಳ ಜನಪ್ರಿಯತೆ ನೋಡಿದ ಮೇಲೆ ಈ ಪ್ರಶ್ನೆ ಕೇಳಬಾರ್ದು ಅನ್ಸುತ್ತೆ, ಆದರೂ ಕೇಳ್ಬಿಡ್ತೀನಿ ನಾನು. ಈಗಿನ ಕಾಲಘಟ್ಟದಲ್ಲಿ ಪುಸ್ತಕಗಳು ಎಷ್ಟು ಪ್ರಸ್ತುತ? ಪುಸ್ತಕಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ, ಈಗಿನ ಕಾಲಕ್ಕೆ ಅಂತಲ್ಲ. ಬಟ್ ಯಾವುದೋ ಒಂದು ಕಾರಣಕ್ಕಾಗಿ ಇದಾಗಿರುತ್ತೆ, ಕುಸ್ತಿರುತ್ತಷ್ಟೇ. ಇವಾಗ ನೋಡಿ, ನಾನು ಬೇರೆ ದೇಶಗಳಲ್ಲಿ ಹೋದರೆ ಅಲ್ಲಿನೂ ಎಲ್ಲ ಇದೆ. ಅವ್ರಿಗೂ ವಾಟ್ಸಪ್ ಇದೆ, ಅವ್ರಿಗೂ ಯೂಟ್ಯೂಬ್ ಇದೆ, ಅವ್ರಿಗೂ ಫೇಸ್ಬುಕ್ ಇದೆ, ಎಲ್ಲ ಇದೆ. ಅರೆ ಇಷ್ಟು ಪುಸ್ತಕ ಓದ್ತಾರೆ ಅಲ್ಲಿನೂ, ಸಾಕಷ್ಟು ಪುಸ್ತಕ. ಒಂದೊಂದು ನಾನು ಯಾವುದೋ ಒಂದು ಜರ್ಮನ್ ಕಾದಂಬರಿಯನ್ನು ಅನುವಾದ ಮಾಡಿಸ್ದೆ ನಾನು ಇತ್ತೀಚೆಗೆ. ಹುಡುಗ ಜರ್ಮನಿಂದ ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿಸ್ದೆ ನಾನು. ಮಾಡಿಸ್ದಾಗ ಏನಾಯ್ತು, ಅವ್ರನ್ನ ನಾವು ಒಂದು ಸ್ವಲ್ಪ ಏನಾದರೂ ನಮ್ಮ ಒಂದು ಬೈಟ್ ಕೊಡೋಕ್ಕಾಗತ್ತಾ? ಅವರು ನಮ್ಮ ಇದಕ್ಕೆ ಕಾರ್ಯಕ್ರಮ ಮಾಡ್ತಿದ್ದೀವಿ, ಲಾಂಚ್ ಮಾಡ್ತಿದ್ದೀವಿ, ಅವ್ರು ಜರ್ಮನ್ನಲ್ಲೇ ಬೈಟ್ ಕೊಡಲಿ, ನಾವಿಲ್ಲಿ ತೋರಿಸ್ತೀವಿ ಅಂದರೆ, ಇಲ್ಲ, ಶಿ ನೀಡ್ಸ್ ಅಟ್ಲೀಸ್ಟ್ ಮಿನಿಮಮ್ 3 months ನೋಟಿಸ್ ಅಂದರು. ಅವಳು 27 ವರ್ಷದ ಹುಡುಗಿ, ಮೊದಲನೇ ಕಾದಂಬರಿ. ಅವಳು ಯಾವ ಮಟ್ಟಿಗೆ ಪ್ರಸಿದ್ಧಿ ಇದೆ ಅಂದರೆ, ಒಂದು ಪುಸ್ತಕ ಬರ್ತಿದ್ರಿಂದ ಅದು ಇದಾಗಿದೆ. ಅಂದರೆ ಏನು ಕಾರಣ? ಅಲ್ಲಿ ಓದ್ತಾರೆ ಜನ, ಲಕ್ಷಾಂತರ ಪ್ರತಿಗಳನ್ನು ಮಾರಾಟ ಮಾಡಿದ್ದಾರೆ ಅವರು ಆ ಪುಸ್ತಕ. ನಮ್ಮಲ್ಲಿ ಅದರದ್ದು ಕೊರತೆ ಇದೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮ ಶಿಕ್ಷಣ ಮತ್ತು ಸಮಾಜ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಈ ಹೊತ್ತಿನಲ್ಲಿ. ಇವ್ರು ಏನು ಅಂದ್ಕೊಳ್ತಾರೆ, ಟೆಕ್ನಾಲಜಿ ಇಸ್ ದ ಬೆಸ್ಟ್ ಥಿಂಗ್. ನೀನು ಟೆಕ್ನಾಲಜಿ ಇತ್ತು ಅಂತಂದರೆ ನೀವು, ಅಥವಾ ಮೆಡಿಸಿನ್ನೋ ಇಂಜಿನಿಯರಿಂಗ್ ಇರ್ತಾಯಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ನಿಮಗೆ, ಒಳ್ಳೆ ಪ್ರೊಫೆಷನ್. ನೀವು ಭಾಷೆ ಕಲ್ತ್ಕೊಂಡ್ರೆ ಯಾವನು ಕೊಡ್ತಾನೆ ನಿನ್ನ ಜಾಬು? ನಿನಗೆ ಯಾರು? ನಮಗೆ ಜಾಬ್ ಓರಿಯೆಂಟೆಡ್ ಇದೆ ತಲೆಯಲ್ಲಿ ಯಾವಾಗಲೂ, ಯಾಕೆಂದರೆ ಫಸ್ಟ್ ಹೊಟ್ಟೆ ಅಲ್ಲ. ಸೊ ಅದರಿಂದ ಇದೆ. ಅಲ್ಲಿ ಹಂಗಿಲ್ಲ, ಅವ್ರಿಗೆ ಯಾವುದೋ ಬದುಕೋದೇನು ಕಷ್ಟವಿಲ್ಲೇ ಇಲ್ಲ ಆ ದೇಶಗಳಲ್ಲಿ. ಯುರೋಪಿಯನ್ ಮತ್ತು ಅಮೇರಿಕ ಬದುಕು ಸುಲಭ ಮಾಡ್ಬೋದು, ಬದುಕು ಮಾಡ್ಕೊಂಡ್ಬಿಡ್ಬೋದು. ಆದರೆ ಅದ್ರ ಮೇಲೆ ನಿಮ್ಮ ಆಸಕ್ತಿ ಏನು ಅನ್ನೋದು ಅಲ್ಲಿ ಮುಖ್ಯ ಮಾಡ್ಕೊಳ್ತಾರೆ. ಅಭಿರುಚಿ, ಆಸಕ್ತಿ ಬರುತ್ತಲ್ಲಿ. ಸಲ್ಲಿ ಇಲ್ಲಿ ಮುಂಚೆ ಏನಿರ್ತಿತ್ತಪ್ಪ ನಮಗೆ ಅಂತಂದರೆ, ರಾಜ ಇರ್ತಿದ್ದ, ರಾಜ ನೋಡ್ಕೊಳ್ತಿದ್ದ ಎಲ್ಲರನ್ನ, ಎಲ್ಲ ಆಸ್ಥಾನ ಅನ್ನೋದು ಇರ್ತಿತ್ತು. ರಾಜನಿಂದ ಎಲ್ಲರಿಗೂ ಸಿಗ್ತಾ ಇತ್ತು, ನಿಮಗೆ ರಾಜಾಸ್ಥಾನದ ನೆರವು ಸಿಗ್ತಾ ಇತ್ತು. ಸೊ ಇವಾಗ ಅದೂ ಇಲ್ಲ ಯಾರಿಗೂ, ಅದನ್ನೂ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಸೊ ಇವಾಗ ಮಾಡೋದೇನು ಪಾಪ, ಎಷ್ಟು ಕಷ್ಟ ಆಗುತ್ತಲ್ಲ ಜೀವನ ಮಾಡ್ಕೊಳ್ಳೋದು. ಅದರಿಂದ ತೊಂದರೆ ಆಗಿದೆ. ಆಮೇಲೆ ಬಹಳ ಮುಖ್ಯ ಶಿಕ್ಷಣ. ನಮ್ಮ ಶಿಕ್ಷಣದಲ್ಲಿ ಓದೋದನ್ನು ಕಲಿಸ್ಕೊಡ್ತಿಲ್ಲ ನಾವು, ಯಾರು ಭಾಷೆಯನ್ನು ಕಲಿಸ್ಕೊಡ್ತಾನೇ ಇಲ್ಲ. ಬರೀ ಸ್ಕೂಲ್ ಬುಕ್ ಬಿಟ್ಟು, ಸಿಲೆಬಸ್ ಬಿಟ್ಟು, ಎಕ್ಸಾಮಿನೇಷನ್ ಬಿಟ್ಟು ನೀನೇನೇನೇನೇನು ಹೇಳ್ಕೊಡಲ್ಲ. ಅಲ್ಲಿ ನಾನು ಹೋಗಿ ಅಮೇರಿಕಲ್ಲಿ ಹೋದರೆ ಪ್ರತಿ ಹುಡುಗರಿಗೂ 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗರಿಗೆ ಪ್ರತಿ ತಿಂಗಳು 2-3 ಕಾದಂಬರಿ ಓದಿಸ್ತಾರೆ ಆ ಹುಡುಗರ ಜೊತೆಯಲ್ಲಿ. ಅವ್ರದ್ದೇ ವರ್ಷನ್ಸ್ ಇರ್ತವೆ, ಸ್ಮಾಲ್ ವರ್ಷನ್ ಇರ್ತವೆ. ಅದರ್ ದೆನ್ ಸಿಲೆಬಸ್ ಒಂದು 2-3 ಕಾದಂಬರಿ ಓದಿಸ್ತಾರಪ್ಪ. ನಮ್ಮಲ್ಲಿ ಯಾರು ಓದಿಸ್ತಾರೆ? ಇದ್ದದ್ದು ಓದಪ್ಪ, ಕನ್ನಡ ಪಠ್ಯ ಓದಿ ಅಂದರೆ ಓದಲ್ಲ. ಹೋಗಲಿ, ಕನ್ನಡ ಬಿಡಿ, ಇಂಗ್ಲೀಷನ್ನು ಓದಿಸ್ತಾರ, ಅದನ್ನೂ ಓದಿಸಲ್ಲ. ಸೊ ಭಾಷೆಗೆ ಒಂದು ಪ್ರಾಮುಖ್ಯತೆಯನ್ನು ನಾವು ಕಳ್ಕೊಳ್ತೀವಿ. ಸಾಹಿತ್ಯ ಭಾಷೆಯಲ್ಲೇ ಬರುತ್ತೆ, ಸಾಹಿತ್ಯ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ತೊಂದರೆ ಏನಾಗುತ್ತೆ ಅಂತಂದರೆ, ನಿಮಗೆ ಈ ಮ್ಯಾಥ್ಸು, ಸೈನ್ಸು ಇವು ಯಾವುವು ಮೌಲ್ಯಗಳನ್ನು ಕಲಿಸ್ಕೊಡಲ್ಲ. ಬದುಕೋದು ಹೆಂಗೆ, ನೈತಿಕ ಶಿಕ್ಷಣ ಅಂತ ಹೇಳ್ತೀವಲ್ಲ, ಈ ನೈತಿಕ ಶಿಕ್ಷಣ ಕಲಿಸ್ಕೊಡೋದು ಯಾವುದು? ನಮಗೆ ಕನ್ನಡವೇ, ಭಾಷೆಯೇ, ಸಾಹಿತ್ಯವೇ ನಮಗೆ ತುಂಬ ಒಳ್ಳೆ. ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತೊಬ್ಬರನ್ನ ಗೌರವ ಕೊಡೋದೇನು ಅಂದರೆ ಏನು, ಇವೆಲ್ಲ ಕಲಿಸ್ಕೊಡೋದು ಇದು ಸಾಹಿತ್ಯ. ಸೊ ಅದ್ರ ತೊಂದರೆ ಬರುತ್ತೆ ನಿಮಗೆ. ಸಮಾಜದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ, ಅರಗೆನ್ಸ್ ಕಾಣಿಸ್ಬಿಡುತ್ತೆ ನಮಗೆ ಯಂಗ್ಸ್ಟರ್ಸಲ್ಲಿ. ಅದು ಬರುತ್ತಿವೆ, ಕಾಣಿಸ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಸಾಹಿತ್ಯ ಬೇಕಾಗುತ್ತೆ. ಎಲ್ಲ ಕಲಾ ಪ್ರಕಾರಗಳು, ಬರೀ ಸಾಹಿತ್ಯ ಅಂದಲ್ಲ, ಎಲ್ಲ ಆಗಬೇಕು. ಬಟ್ ಅವುಗಳ ಮೂಲಕನೇ ಅರೋಗ್ಯನ್ಸ್ ಬೆಳೆಸಿದ್ರೆ ಕಷ್ಟ. ಇವಾಗ ಸಿನಿಮಾ ಮೂಲಕ ನೀವು ಒಳ್ಳೆ ಗುಣಗಳು ಬೆಳೆಸೋ ಬದಲು ಬರೀ ಅರೋಗ್ಯನ್ಸೇ ಬೆಳೆಸ್ತಾ ಇದ್ದೀನಿ ನಾನು ಯಂಗ್ಸ್ಟರ್ಸಲ್ಲಿ ಅಂತಂದರೆ, ಸೊ ಅದು ತೊಂದರೆನೇ ಆ್ಯಕ್ಚುಲಿ. ಸೊ ಅದನ್ನು ಕನ್ಸರ್ನ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸಾಹಿತ್ಯ ಸಾಮಾನ್ಯವಾಗಿ ಒಳ್ಳೆತನಗಳನ್ನು ಬೆಳೆಸ್ಕೊಡುತ್ತೆ ನಮಗೆ ಅನ್ನುವಂಥದ್ದು. ಸೊ ಅದು ಆಗಬೇಕು ಅನಿಸುತ್ತೆ ನನಗೆ. ನಿಮ್ಮ ಪ್ರಕಾಶನದಲ್ಲಿ ನಿಮ್ಮ ಫೋಕಸ್ ಯಾವುದ್ರ ಮೇಲಿರುತ್ತೆ? ಯಾವ ರೀತಿಯ ಪುಸ್ತಕಗಳ ಮೇಲೆ? ನನಗೆ ಹೊಸಬರು, ಸೊ ಯಾರು ಕನ್ನಡದಲ್ಲಿ ಹೊಸದಾಗಿ ಬರಿತಾ ಇರ್ತಾರೆ, ಹೊಸದಾಗಿ ಚಂದ ಬರೀತಿದ್ದಾರೆ, ಅವ್ರದ್ದನ್ನು ಗಮನಿಸ್ತೀನಿ ನಾನು ಪದ್ಯ ನನ್ನ ಜಾನ್ರ ಅಲ್ಲ, ನಾನು ಪದ್ಯ ಅಲ್ಲ, ಅದರಿಂದ ಗದ್ಯಕ್ಕೆ ಮಹತ್ವ ಕೊಡ್ತೀನಿ ನಾನು. ಫಿಕ್ಷನ್, ನಾನ್ ಫಿಕ್ಷನ್ ಎರಡೂ ಓಕೆ. ಪ್ಲಸ್ ಅನುವಾದಕ್ಕೆ ಮಹತ್ವ ಕೊಡ್ತೀನಿ. ಅನುವಾದ ನಂಗೆ ಬಹಳ ಮುಖ್ಯ ಜಾನ್ರ ನನಗೆ. ಸೊ ಅನುವಾದ ಕೂಡ. ಸೊ ಈ ಮೂರನ್ನು ನಿರಂತರ ಹೊಸಬರೇ ಎಲ್ಲರೂ ನೋಡಿ. ನಮ್ಮ ಅನುವಾದಕರ ಲಿಸ್ಟ್ ನೋಡಿ, ನಾವು ಈಗಾಗಲೇ 26-27 ಪುಸ್ತಕ ಅನುವಾದಗಳಾಗಿವೆ ನಮ್ಮದೆಲ್ಲ.
ಎಲ್ಲರೂ ಹೊಸಬರು ನಿಮಗೆ. ಅವ್ರು ಯಾರು ಹಿಂದೆ ಅನುಭವಗಳೇ ಇರಲ್ಲ ನಮ್ಗೆ ಅನುವಾದ ಮಾಡಿ ಅವರಿಗೆ. ಆ ಥರದವ್ರ ಜೊತೆಲಿ ಮಾಡಿಸಿದ್ದೀನಿ ನಾನು ಎಲ್ಲರ ಜೊತೆಯಲ್ಲಿ. ನಮ್ಮ ಪುಸ್ತಕಗಳು ಬರೆದವರು ಎಲ್ಲ ಫಸ್ಟ್ ಬುಕ್ಕೇ ಅವ್ರದ್ದು, ಎಲ್ಲರದ್ದು ತುಂಬ ಫಸ್ಟ್ ಬುಕ್ಸೇ ಕನ್ನಡ ಇರುತ್ತೆ. ಪುಸ್ತಕಗಳ ಭಾಷಾನುವಾದ ಎಷ್ಟು ಮುಖ್ಯ? ಭಾಳ ಮುಖ್ಯ. ಏಕೆಂದರೆ ನಮಗೆ ಎಲ್ಲವೂ ದಕ್ಕಲ್ಲ, ಕರ್ನಾಟಕಲ್ಲೇ ದಕ್ಕಲ್ಲ ನಮಗೆ. ಬೇರೆ ಕಡೆಯಿಂದ ಬೇಕಾಗತ್ತೆ ನಮಗೆ ಎಷ್ಟೋ ಸಂಗತಿಗಳು, ಹೊರಗಿನಿಂದ ಸಂಗತಿಗಳು ಬೇಕಾಗತ್ತೆ. ಇವಾಗ ಯಾವುದೋ ಒಂದು ಜರ್ಮನಿಯಲ್ಲಿ ಯಂಗ್ಸ್ಟರ್ ಹೆಂಗೆ ಬದುಕ್ತಿದ್ದಾನೆ ಅನ್ನೋದು ನಮಗೆ ಗೊತ್ತೇ ಇರಲ್ಲ. ಅದು ಈ ಜಗತ್ತು ಹೆಂಗಿದೆ ಅಂದರೆ ನಾವು ಎಲ್ಲರೂ ಬದುಕ್ಬೋದು. ಇವಾಗ ಎಲ್ಲದ್ರ ಪರಿಚಯನೂ ಇರಬೇಕಾಗುತ್ತೆ ನಮಗೆ. ಇಟ್ಸ್ ಲೈಕ್ ಯಾವ ಊರಿಗೆ ಹೋಗ್ಲಿಕ್ಕೂ ಕಷ್ಟ ಇಲ್ಲ. ಇವಾಗ ಎಲ್ಲಿಗೆ ಹೋಗ್ಬೇಕಂದ್ರೂ ಹೋಗ್ಬೋದು, ಎಲ್ಲಿ ಬೇಕಂದ್ರೂ ಜೀವನ ಮಾಡ್ಕೊಳ್ಬೋದಲ್ವ. ಇವಾಗ ಅಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅದರಿಂದ ಬೇರೆ ಬೇರೆ ಸಂಸ್ಕೃತಿಗಳನ್ನ ನೋಡೋಣ. ಯಾಕೆಂದ್ರೆ ನೋಡಿ, ನಾನು ಇದರಿಂದ ಆಫ್ರಿಕನ್ ಕಾದಂಬರಿಗಳನ್ನು ಅನುವಾದ ಮಾಡಿಸ್ತೇನೆ ನಾನು. ಒಂದು 2-3 ಇಲ್ಲಿ ಅನುವಾದ ಮಾಡಿಸಿದ್ರೆ ಬಹುತೇಕರು ಅದು ಇಲ್ಲಿಯ ದಲಿತ ಸಂವೇದನೆಗೆ ಸಮವಾಗಿದೆ ಅಂತ ಹೇಳಿದರು ನನಗೆ. ಎಷ್ಟು ವಿಶೇಷ ಅಲ್ವಾ? ಆಫ್ರಿಕಾದ ಕಥೆಗಳು, ಅವ್ರಿಗೇನು ಅಲ್ಲಿ ಜಾತಿನೇ ಇಲ್ಲ ಅಲ್ಲಿ, ಬಟ್ ಆದರೆ ಅವರ ಸಮಸ್ಯೆಗಳು, ಅವರ ಇದು ಒದ್ದಾಟಗಳೆಲ್ಲ ಇಲ್ಲಿ ದಲಿತ ಸಂವೇದನೆಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿದರು ನನಗೆ. ಸೊ ವಿಚ್ ಇಸ್ ಸಮಥಿಂಗ್ ಐ ಓಪನರ್ ನಮಗೆ. ಇಟ್ಸ್ ಅನ್ ಐ ಓಪನರು. ನಾನು ಚೈನಾ ದೇಶದೊಂದು ಇದನ್ನು ಆತ್ಮಕಥೆಯನ್ನು ನಾನು ಅನುವಾದ ಮಾಡಿಸಿದಾಗ, ಚೈನಾ ದೇಶದ ಬದುಕಿನ ಕ್ರಮ ನಮ್ಮ ಬದುಕಿನ ಕ್ರಮ ಒಂದೇ ಅಂತ ಎಲ್ಲರೂ ಎಷ್ಟು ಆಶ್ಚರ್ಯಪಟ್ಟರು ಅಂದರೆ, ಆ ಮನೆಯ ಸಿಸ್ಟಮ್ ಇರುತ್ತಲ್ಲ, ಮನೆಯೊಳಗೆ ಏನು ಒಂದು ಬದುಕುವ ಕ್ರಮ ಇರುತ್ತಲ್ಲ, ಒಂದೇ ಕುಟುಂಬ ವ್ಯವಸ್ಥೆ ನಮ್ಮಿಬ್ಬರದು. ಯಾಕೆಂದ್ರೆ ನಮಗೆ ಚೈನಾವೇ ಗೊತ್ತಿಲ್ಲ. ಹೌದು, ಚೈನಾವನ್ನು ನಮ್ಮ ಮಾಧ್ಯಮಗಳೂ ತೋರಿಸಲ್ಲ, ಅವರು ಬಿಟ್ಕೊಡಲ್ಲ, ಬಿಟ್ಕೊಡಲ್ಲ. ಗೊತ್ತಾಗಬೇಕಂದ್ರೆ ಹೆಂಗೆ? ನಮಗೆ ಚೈನೀಸ್ ಫ್ರೆಂಡ್ಸು ಇಲ್ಲ, ನಮಗೆ ಇಲ್ಲಿ ಚೈನೀಸ್ ನಮ್ಮ ದೇಶಕ್ಕೆ ಬರಲ್ಲ, ಯಾರು ಭಾಷೆನೂ ಅರ್ಥ ಆಗಲ್ಲ. ಒಂದು ಕೊಡುಕೊಳ್ಳೋಕೆ ಇದ್ರೆ ಇರುತ್ತೆ. ಇವಾಗ ಒಂದು ವೇಳೆ ನಾವು ಇದಕ್ಕೆ ಅಂದರೆ ನಮಗೆ ಪಾಕಿಸ್ತಾನ ಅಷ್ಟು ಕಷ್ಟ ಆಗಲ್ಲ, ಯಾಕೆಂದರೆ ಪಾಕಿಸ್ತಾನ ನಮ್ಮದೇ ಒಂದು ಭಾಗ ಆಗಿದ್ದರಿಂದ ನಮಗೆ ಪಾಕಿಸ್ತಾನದಲ್ಲಿ ಜನ ಹೆಂಗೆ ಬದುಕ್ತಾರೆ ನಮಗೆ ಗೊತ್ತಿರುತ್ತೆ. ಇಲ್ಲಿ ಹಿಮಾಲಯಗಳು ಬೇರೆ ಬಂದು ನಮಗೆ ಚೈನಾದ್ದು ಗೊತ್ತಿಲ್ಲ, ಸಂಪ್ರದಾಯ ಗೊತ್ತಿಲ್ಲ. ಸೊ ಅದು ಪುಸ್ತಕಗಳ ಮೂಲಕ ಬರಬೇಕಾಗತ್ತೆ. ಬೇರೆ ಬೇರೆ ಭಾಗದಲ್ಲಿ ಹೆಂಗೆ ಜನ ಬದುಕ್ತಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಯುದ್ಧದ ತೊಂದರೆಗಳೇನು ಅನ್ನೋ ಪುಸ್ತಕಗಳು ಎಷ್ಟು ಮಾಡಿದ್ದೀನಿ ನಾನು. ಯುದ್ಧ ನಿಮಗೆ ಸಂಭ್ರಮ ಮಾಡಿಬಿಡ್ತಾರೆ, ಯುದ್ಧ ಮಾಡೋಲ್ಲ, ಆಮೇಲಿನ ಎಫೆಕ್ಟ್ಸು, ಶಾಪ ಅದು, ಆಮೇಲೆ ಅದನ್ನ ಹೆಂಗೆ ಪರಿಹಾರ ಮಾಡ್ಕೊಳ್ತೀರಾ ಅನ್ನುವಂಥದ್ದು. ಸೊ ಅದರದ್ದು ಪುಸ್ತಕಗಳು ತರಬೇಕಲ್ವ, ಅದನ್ನ ಓದಿದಾಗೆ ನಮಗೆ ಗೊತ್ತಾಗುತ್ತೆ. ಯುದ್ಧ ಅಂದರೆ ಮೈ ಎದ್ದು ಕುಣಿಯೋದಲ್ಲ, ಇದು ಯುದ್ಧದ ಸಮಸ್ಯೆಗಳಿವೆ, ಆಮೇಲೆ ಎಷ್ಟು ಸಮಸ್ಯೆಗಳಿದೆ ಅಂತ ಗೊತ್ತಾಗಬೇಕಲ್ಲ. ಎಷ್ಟೋ ದೇಶಗಳಲ್ಲಿ ಸಿರಿಯಾದಲ್ಲಾಗಲಿ ಅಥವಾ ಇದು ಇಂಡೋನೇಷ್ಯಾದಲ್ಲಿ ಡಚ್ ವುಮೆನ್ ಒಬ್ಬಳು ಬರ್ಕೊಂಡಿದ್ದಾಳೆ, ಯುದ್ಧದಿಂದ ಇಂಥ ತೊಂದರೆ ಆಯಿತು ತಮಗೆ ಅಂತ ಹೇಳಿ. ಸೊ ಅಥವಾ ಇದು ಹಾಲೋಕಾಸ್ಟ್ ಜರ್ಮನ್ದು. ಸೊ ಅದರದ್ದೊಂದು ಪುಸ್ತಕ ಅವು ಹೋದಾಗ ನಮಗೆ ಯುದ್ಧದ ಸಮಸ್ಯೆಗಳು ಏನು, ಎಂಥ ತೊಂದರೆಯನ್ನು ತಂದಿಡುತ್ತೆ ಇದು ನಮಗೆ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ. ಎಲ್ಲರಿಗೂ ಗೊತ್ತಾಗಲಿಕ್ಕಿಲ್ಲ, ಒಂದಿಷ್ಟು ಜನಕ್ಕಾದರೂ ಆ ಮೆಸೇಜ್ ತಲುಪಬೇಕಾಗತ್ತೆ. ಸೊ ಅದು ಮುಖ್ಯ. ಅದಕ್ಕೆ ಬೇರೆ ಬೇರೆ ದೇಶಗಳ ಅನುಭವಗಳನ್ನು ತಂದು ಕೊಡಬೇಕಾಗತ್ತೆ. ನಾವು ಅನುವಾದ ಮಾಡಬೇಕು. ಬರೀ ಅನುವಾದ ಅಂದರೆ ಅಲ್ಲಿಂದ ಕನ್ನಡಕ್ಕೆ ತರೋದು ಒಂದೇ ಅಲ್ಲ, ಅದನ್ನು ನಾನು ನಂಬೋದು ಇಲ್ಲ. ನಮ್ಮಲ್ಲಿಂದ ಕನ್ನಡಕ್ಕೆ ಹೋಗಬೇಕು, ಬೇರೆ ಭಾಷೆಗಳಿಗೆ ಹೋಗಬೇಕು. ಇಲ್ಲ ಆಗಲ್ಲ. ಬೂಕರ್ ಪ್ರಶಸ್ತಿ ಬರುವಂಥ ಪುಸ್ತಕ ಕನ್ನಡದಲ್ಲಿತ್ತು ಅಂತ ಕನ್ನಡಿಗರಿಗೆ ಗೊತ್ತಿರಲಿಲ್ಲ, ಇದು ಬಂದಿದೆ ಅಲ್ವಾ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಆ್ಯಕ್ಚುಲಿ. ಸೊ ವಿಚ್ ವಿ ಹ್ಯಾಡ್ ಟು ಗೋ ಫಾರ್ ಇಟ್. ಈಗ ಯುವ ಹೃದಯಗಳಲ್ಲಿ ಕೆಲವೊಬ್ಬರ ಜಾನರ್ಸ್ ಹೇಗಿರುತ್ತೆ ಅಂದರೆ ಪರ್ಸ್ನಲ್ ಮತ್ತು ಕಾಂಟ್ರವರ್ಷಿಯಲ್ ಇರುತ್ತೆ. ಅದನ್ನ ಹೆಂಗೆ ನೋಡ್ತೀರಿ ನೀವು? ಇಲ್ಲ, ಬರೀಲಿ, ಏನಾದರೂ ಬರಿಬೋದು, ನಿಮಗೆ ಯಾವ ಸಮಸ್ಯೆ ಇಲ್ಲ. ನಿಮಗೆ ಬರವಣಿಗೆಗೆ ಯಾವ ಬೇಲಿಗಳನ್ನು ಹಾಕ್ಕೋಬೇಡಿ. ನಿಮಗೇನಿರುತ್ತೆ, ನಿಮ್ಗೆ ಯಾರೋ ನಂದೇನೋ ಲವ್ ಅಫೇರ್ನ ಬರಿತಾ ಇದ್ದೀನಪ್ಪ ನಾನು ಅಂತಂದ್ರೆ ಭಯ ಆ್ಯಕ್ಚುಲಿ. ಸೊ ಯಾರಿಗೇನೋ ಗೊತ್ತಾಗ್ಬಿಡುತ್ತೋ ಏನೋ ಅಂತ, ಜಡ್ಜ್ ಮಾಡಿಬಿಡ್ತಾರೆ. ಹುಡುಗರಿಗೇನು ಸಮಸ್ಯೆ ಇರಲ್ಲ, ಸೆಲೆಬ್ರೇಟ್ ಮಾಡಿ ಬರ್ಕೊಳ್ತಾರೆ ಲವ್ ಅಫೇರ್ಸ್ನ. ಹುಡುಗಿಯರಿಗೆ ಕಷ್ಟ ಅದೇ. ಯಾವಾಗಲೂ ನಮ್ಮ ಸೊಸೈಟಿ ಹಂಗಿರೋದ್ರಿಂದ ಇಲ್ಲ, ನೀವು ಬೇರೆ ಹೆಸರುಗಳು ಮಾಡಿ, ಬೇರೆ ಸ್ಥಳ ಮಾಡಿ ಬರೆದು ಹಾಕಿ. ಬಟ್ ಬರವಣಿಗೆಯ ಉದ್ದೇಶ ಯಾರಿಗೋ ನಾವು ನೋವನ್ನು ತರ್ತೀನಿ, ಅವನಿಗೆ ಬುದ್ಧಿ ಕಲಿಸ್ತೀನಿ, ನಾನು ಬರೀತೀನಿ, ಇದು ಆಗಿರಬಾರ್ದು. ನಾನೊಂದು ಕಲಾಕೃತಿಯನ್ನು ರಚಿಸ್ತಾ ಇದ್ದೀನಿ, ನನ್ನ ಅನುಭವಗಳ ಹಿನ್ನೆಲೆಯಲ್ಲಿ ನಾನು ಕಲಾಕೃತಿಯನ್ನು ರಚಿಸ್ತಾ ಇದ್ದೀನಿ ಅನ್ನೋ ಒಂದು ಅವೇರ್ನೆಸ್ ಇರಬೇಕು. ಯಾರಿಗೂ ನಾನು ಪಾಠ ಕಲಿಸ್ತೀನಿ, ಯಾರಿಗೂ ಅವಮಾನ ಮಾಡ್ತೀನಿ ಅನ್ನೋ ಉದ್ದೇಶಗಳು ಆಗಬಾರ್ದು. ಅದು ತುಂಬ ಕ್ಷುಲ್ಲಕ. ಅದು ಸ್ವಲ್ಪ ದೊಡ್ಡ ಮನಸ್ಸಿರಬೇಕಾಗತ್ತೆ ಅನಿಸುತ್ತೆ ನನಗೆ. ಮನಸ್ಸು ಇದ್ದರೆ ಸರಿ ಹೋಗುತ್ತೆ.